ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಸಂತೋಷದ ಸುದ್ದಿ, ಇವತ್ತೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 1ರ ಟೈಮ್ ಟೇಬಲ್ ರಿಲೀಸ್ ಆಗಿತ್ತು. ಅದು ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಆ್ಯನ್ಯುವಲ್ ಎಕ್ಸಾಮ್ 2 ಕೂಡ ರಿಲೀಸ್ ಆಗಿದೆ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಒಂದಕ್ಕೆ ತಯಾರಿಯನ್ನು ನಡೆಸಿ ಮೊದಲು. ಈಗ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಾಗಿ ಬ್ಲೂ ಪ್ರಿಂಟ್ ಕೂಡ ರಿಲೀಸ್ ಆಗಿದೆ. ಆ ಒಂದು ಇದೇ ವರ್ಷದ್ದು ಸರ್, ಲಾಸ್ಟ್ ಇಯರಿನ ಬ್ಲೂ ಪ್ರಿಂಟ್ ತಗೊಂಡು ಏನು ಮಾಡ್ತೀರಾ, ಈ ವರ್ಷದ ನೋಡಿ, ಈ ವರ್ಷ ಎಕ್ಸಾಮ್ ಬರೀತಾ ಇರೋದು. ಇದು ರಿಪೀಟರ್ಸಿಗೂ ಬರುತ್ತೆ, ಫ್ರೆಷರ್ಸಿಗೂ ಬರುತ್ತೆ, ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ, ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಿಗೆ ಕೂಡ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಕೆಮಿಸ್ಟ್ರಿ ಬ್ಲೂ ಪ್ರಿಂಟನ್ನು ನೋಡೋಣ. ಕೆಮಿಸ್ಟ್ರಿ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ಬ್ಲೂ ಪ್ರಿಂಟ್. ಫಸ್ಟ್ ಚಾಪ್ಟರ್ ಬಂದು ನಿಮಗೆ ಸೊಲ್ಯೂಷನ್ ಅಂತ ಮೊದಲನೆಯ ಪಾಠ ಇದೆ. ಅದು ವೇಟೇಜು ಆ ಒಂದು ಪಾಠಕ್ಕೆ 12 ಮಾರ್ಕ್ಸ್ ಬರುತ್ತೆ. 12 ಅಂಕದ ಪ್ರಶ್ನೆಗಳು ಆ ಒಂದು ಪಾಠದಿಂದ ತೆಗೆಯಲಾಗುತ್ತೆ. ಈ 12 ಮಾರ್ಕ್ಸ್ ಕ್ವಶನ್ಸಲ್ಲಿ ಯಾವ ರೀತಿಯಾಗಿ ಬೈಫರ್ಗೇಷನ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. 3 MCQsಗಳು ಈ ಒಂದು ಪಾಠದಿಂದ ಬರುತ್ತೆ. ಚಾಪ್ಟರ್ 1 ಸೊಲ್ಯೂಷನಿಂದ 3 MCQs ಇರುತ್ತೆ, ಹಾಗೂ 3 ಮಾರ್ಕಿನ 3 ಪ್ರಶ್ನೆಗಳು ಬರ್ತವೆ. ಕ್ಲಿಯರ್? 3 MCQs ಪ್ಲಸ್ 3 ಮಾರ್ಕಿನ 3 ಅಂಕದ 3 ಪ್ರಶ್ನೆಗಳು ಬರ್ತವೆ. ಈಗ ಅಲ್ಲಿಗೆ 9 + 3 12 ಆಯಿತು. ಬನ್ನಿ ವಿದ್ಯಾರ್ಥಿಗಳೇ, ಚಾಪ್ಟರ್ 2 ನೋಡೋಣ. ಎಲೆಕ್ಟ್ರೋ ಕೆಮಿಸ್ಟ್ರಿ ಅಂತ ಇದೆ. ಎಲೆಕ್ಟ್ರೋ ಕೆಮಿಸ್ಟ್ರಿ ನಿಮಗೆ 13 ಮಾರ್ಕ್ಸಿಗಿದೆ. ಇಲ್ಲಿ 1 MCQs ಬರುತ್ತೆ, ಹಾಗೂ 4 3 ಅಂಕದ ಪ್ರಶ್ನೆಗಳು ಬರ್ತವೆ. ಕ್ಲಿಯರ್? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಕೆಮಿಕಲ್ ಕೈನೆಟಿಕ್ಸ್ ಅಂತ ಇದೆ. ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಭಾಳ ಒಳ್ಳೆಯದು ಕೊಂಡ್ರು. ಅದ್ರ ಮುಂದೆ ಬರ್ಕೊಂಬಿಡಿ ವೇಟೇಜ್ ಆಫ್ ದಿ ಚಾಪ್ಟರ್ ಅಂತ ಹಾಕಿ. ಕೆಮಿಕಲ್ ಕೈನೆಟಿಕ್ಸ್ ಅಂತ ಇದೆ. ಅದು ನಿಮಗೆ 12 ಮಾರ್ಕ್ಸಿಗಿದೆ. 1 MCQ ಬರುತ್ತೆ, ಹಾಗೂ 2 ಅಂಕದ 1 ಪ್ರಶ್ನೆ ಇರುತ್ತೆ, ಹಾಗೂ 3 ಅಂಕದ 3 ಪ್ರಶ್ನೆಗಳು ಬರ್ತವೆ. ಆಯಿತಾ? 3 3s 9 + 2 11 + 1 12 ಆಯಿತು. ಸರಿ ಆಯ್ತಲ್ವಾ? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಚಾಪ್ಟರ್ 4 D ಆ್ಯಂಡ್ F ಬ್ಲಾಕ್ ಎಲಿಮೆಂಟ್ಸ್ ಅಂತ ಇದೆ. ಅದು ನಿಮಗಿರುವಂಥದ್ದು 10 ಮಾರ್ಕ್ಸಿಗಿದೆ. 2 MCQ ಬರುತ್ತೆ, 1 2 ಮಾರ್ಕ್ ಕ್ವಶನ್ಸ್ ಇರುತ್ತೆ, ಹಾಗೂ 3 ಅಂಕದ 2 ಪ್ರಶ್ನೆಗಳು ಬರ್ತವೆ. ಅಲ್ಲಿಗೆ ನಿಮಗೆ ಸಂಪೂರ್ಣವಾಗಿ ಇದು 10 ಅಂಕಕ್ಕೆ ಬರುತ್ತೆ. ಚಾಪ್ಟರ್ 5 ನೋಡೋಣ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಇದೆ. ಇದು ನಿಮಗೆ 11 ಮಾರ್ಕಿಗಿದೆ. ಇದರಲ್ಲಿ 2 MCQ ಬರುತ್ತೆ, ಹಾಗೂ 3 ಅಂಕದ 3 ಪ್ರಶ್ನೆಗಳು ಬರ್ತವೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಈಗ ನಾವು ಹ್ಯಾಲೋಕೇನ್ಸ್ ಆ್ಯಂಡ್ ಹ್ಯಾಲೋರೈನ್ಸ್ ಅಂತ ನೋಡೋಣ. ಇದು ನಿಮಗೆ 9 ಮಾರ್ಕ್ಸಿಗಿದೆ. 2 MCQ ಬರುತ್ತೆ, 2 ಅಂಕದ ಪ್ರಶ್ನೆ ಬರುತ್ತೆ, ಹಾಗೂ 3 ಮಾರ್ಕ್ಸ್ ಕ್ವಶನ್ಸು ಇಲ್ಲಿಂದ ಬರಲ್ಲ. 5 ಅಂಕದ ಪ್ರಶ್ನೆ ಈ ಒಂದು ಚಾಪ್ಟರಿಂದ ಬರುತ್ತೆ. ಕ್ಲಿಯರ್? ನೆಕ್ಸ್ಟು ಈಗ ನಾವು ಆಲ್ಕೋಹಾಲ್ಸ್, ಫೆನಾಲ್ಸ್ ಆ್ಯಂಡ್ ಈಥರ್ಸ್ ನೋಡೋಣ. ಇದು ನಿಮಗೆ 10 ಮಾರ್ಕ್ಸಿಗಿದೆ. ಚಾಪ್ಟರ್ 7. ಇದರಲ್ಲಿ ನಿಮಗೆ 3 ಅಂಕದ MCQsಗಳು 3 ಬರ್ತವೆ, ಹಾಗೂ 2 ಮಾರ್ಕ್ ಕ್ವಶನ್ 1 ಇರುತ್ತೆ, ಜೊತೆಗೆ 5 ಅಂಕದ 1 ಪ್ರಶ್ನೆ ಇರುತ್ತೆ. ಈ ಒಂದು ಪಾಠದಿಂದ 3 ಮಾರ್ಕ್ಸ್ ಕ್ವಶನ್ ನಿಮಗೆ ಇರುವುದಿಲ್ಲ. ನೆಕ್ಸ್ಟು ಚಾಪ್ಟರ್ 8 ನೋಡೋದಾದರೆ ಆಲ್ಡಿಹೈಡ್ಸ್ ಅಂತ ಇದೆ ಅಲ್ವಾ, ಕೆಟಾನ್ಸ್ ಆ್ಯಂಡ್ ಏನಿದು ಕಾರ್ಬಾಕ್ಸೈಲ್ ಆ್ಯಸಿಡ್ಸ್ ಅಂತ. ಈ ಒಂದು ಪಾಠ ನಿಮಗೆ 12 ಮಾರ್ಕ್ಸಿಗಿದೆ. 2 MCQ ಬರುತ್ತೆ, 2 ಅಂಕದ ಪ್ರಶ್ನೆ ಇರಲ್ಲ, 3 ಅಂಕದ ಪ್ರಶ್ನೆಯೂ ಕೂಡ ಬರಲ್ಲ, 5 ಅಂಕದ 2 ಪ್ರಶ್ನೆಗಳು ಬರ್ತವೆ. ಅಂದರೆ ಟೋಟಲ್ಲು ಇಲ್ಲಿ 12 ಮಾರ್ಕ್ಸಿಗೆ. ವೇಟೇಜ್ ನಾವು ಸಂಪೂರ್ಣವಾಗಿ ನೋಡಿದರೆ ಚಾಪ್ಟರ್ 2 ವೇಟೇಜ್ ಜಾಸ್ತಿಯನ್ನು ಹೊಂದಿರುವಂಥದ್ದು. ಅಮೈನ್ಸ್ ಅಂತ ಇದೆ ಚಾಪ್ಟರ್ 9. ಅದು ನಿಮಗೆ ಕೇವಲ 7 ಮಾರ್ಕ್ಸಿಗಿರುವಂಥದ್ದು, ಓನ್ಲಿ ಫಾರ್ 7 ಮಾರ್ಕ್ಸ್. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನ ಬ್ಲೂ ಪ್ರಿಂಟ್ ಸರ್ ಇದು. 2 MCQ ಬರುತ್ತೆ, 2 ಮಾರ್ಕ್ಸಿನ ಪ್ರಶ್ನೆ ಬರಲ್ಲ, 3 ಮಾರ್ಕ್ಸಿನ ಪ್ರಶ್ನೆ ಬರಲ್ಲ, ಹಾಗೂ 5 ಅಂಕದ 1 ಪ್ರಶ್ನೆ ಇರುತ್ತೆ. ಯಾವ ಪಾಠದಿಂದ? 9ನೇ ಪಾಠ. ಲಾಸ್ಟ್ ಚಾಪ್ಟರ್ ಬಯೋ ಮಾಲಿಕ್ಯೂಲ್ಸ್ ಅಂತ ಇದೆ. ಈ ಒಂದು ಪಾಠ ನಿಮಗೆ 9 ಮಾರ್ಕ್ಸಿಗಿದೆ. ಇಲ್ಲಿ 2 MCQs ಬರುತ್ತೆ, 1 2 ಮಾರ್ಕ್ ಕ್ವಶನ್ ಬರುತ್ತೆ, ಹಾಗೂ 3 ಮಾರ್ಕಿನ ಏನು ಪ್ರಶ್ನೆ ಇರಲ್ಲ, ಜೊತೆಗೆ ನಿಮಗೆ 5 ಅಂಕದ 1 ಪ್ರಶ್ನೆ ಬರುತ್ತೆ. ಟೋಟಲ್ ಆಗಿ ನಿಮಗೆ 120 ಮಾರ್ಕ್ಸಿಗೆ ಪೇಪರು ಸೆಟ್ ಆಗಿರುತ್ತೆ. 105 ಮಾರ್ಕ್ಸಿಗೆ, ನಾಟ್ 20, 105 ಮಾರ್ಕ್ಸಿಗೆ ಪೇಪರ್ ಸೆಟ್ ಮಾಡಿರ್ತಾರೆ. ಅಂದರೆ 1 to 2 ನೋಡಿ, ನಿಮಗಿರುವಂಥದ್ದು ಕೇವಲ 70 ಮಾರ್ಕ್ಸಿಗೆ ಎಕ್ಸಾಮ್ ಬರೀಬೇಕು. 70 + 35 ಎಷ್ಟು? 105. ಅಂದರೆ 1.5 ಪೇಪರ್, ಅರ್ಧ ಪೇಪರು ಎಕ್ಸ್ಟ್ರಾ ಬಂದಂಗೆ ನಿಮಗೆ. ಅಂದರೆ ನಿಮಗೆ ಚಾಯ್ಸಸ್ಸು ಜಾಸ್ತಿ ಇರುತ್ತೆ ಮಕ್ಕಳೇ. ಧನ್ಯವಾದಗಳು. ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ಈ ಒಂದು ಬ್ಲೂ ಪ್ರಿಂಟನ್ನು ತಾಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಧನ್ಯವಾದಗಳು.